ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೆ ಕಡಲೆಕಾಳನ್ನ ಬಳಸಿಬಿಟ್ಟು ಸೊಪ್ಪಿನ ಪಲ್ಯನ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ಇದು ಕಡಲೆಕಾಳಿನ ಸೊಪ್ಪಿನ ಪಲ್ಯ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ಇದ್ರ ಜೊತೆ ನಾವು ಬೇಕಂದರೆ ಚಪಾತಿ, ರೊಟ್ಟಿ ಇಲ್ಲ ಅನ್ನ ಸಾಂಬಾರು ಮಾಡ್ಕೊಂಡಿದ್ರೆ ಅದಕ್ಕೂ ಕೂಡ ಸೈಡ್ ಡಿಶ್ ಪಲ್ಯ ಆಗಿ ಯೂಸ್ ಮಾಡ್ಕೊಳ್ಬೋದು. ತುಂಬ ಸಖತ್ತಾಗಿರುತ್ತೆ ಆ್ಯಂಡ್ ತುಂಬ ಆರೋಗ್ಯವಾದಂಥ ಅಡುಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಡಯಟ್ ಮಾಡೋರಿಗೆ ಇದು ಒಳ್ಳೆ ಫುಡ್ಡು. ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬೋಗ್ಬಿಡುತ್ತೆ. ಸಖತ್ತಾಗಿರುತ್ತೆ. ಕಡಲೆಕಾಳು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದು ಒಂದು ಸ್ಪ್ರೌಟ್ಸ್ ಅಲ್ವಾ, ಇಷ್ಟು ಅಂದರೆ ಲೈಕ್ ಅದರಿಂದ ಎಷ್ಟು ಪ್ರೋಟೀನ್ ಸಿಗುತ್ತಲ್ವಾ. ಸೊ ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಮಾಮೂಲಿ ಒಂದು ಬಾಣಲಿಗೆ 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, 7-8 ಎಸ್ಲು ಬೆಳ್ಳುಳ್ಳಿ, ಅದಾದಮೇಲೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಬರೀ ನಾನು ಒಂದು 150 ಗ್ರಾಮ್ ಸೊಪ್ಪು ಇರ್ಬೋದು ಅಷ್ಟೇ. ಸೊ ಅದಕ್ಕೆ ಒಂದು ಅರ್ಧ ಈರುಳ್ಳಿನ ತೊಗೊಂಡ್ಬಿಟ್ಟು ಅದನ್ನು ಸಣ್ಣದಾಗಿ ಹಚ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಅರ್ಧ ಟೊಮೆಟೊ ತೊಗೊಳ್ಳಿ ಸಾಕು. ಟೊಮೆಟೊ ಏನು ಜಾಸ್ತಿ ಬೇಡ, ಒಂದು ಅರ್ಧ ಇದ್ದರೆ ಸಾಕು. ಸೊ ಅದನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸೊಪ್ಪನ್ನು ಇಲ್ಲಿ ನಾನು ಆ್ಯಸ್ ಯೂಶುವಲ್ ಅರವೆ ಸೊಪ್ಪು ಎರಡೂ ಮಿಕ್ಸ್ ಇದೆ. ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಇದೆ. ಸೊ ಅದನ್ನೆಲ್ಲ ಚಿಕ್ಕದಾಗಿ ಹಚ್ಕೊಂಡು ಅದನ್ನು ಕೂಡ ಹಾಕ್ಕೊಂಡೆ. ಸೊಪ್ಪು ಬೇಗ ಬೆಂದೋಗುತ್ತೆ, ನಿಮಗೆ ಗೊತ್ತಿರೋ ಹಂಗೆ. ಅದಕ್ಕೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರು, ಇಷ್ಟು ಹಾಕಿದ್ರೆ ಸಾಕು. ಬೇರೆ ಏನು ಪೌಡರ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಆಯಿತಾ. 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಇದಕ್ಕೆ ನಾವು ಸೈಡಲ್ಲಿ ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿದ್ದೆ ನಾನು, ಅಂದರೆ ಕುಕ್ಕರಲ್ಲಿ ಕೂಗಿಸಿಟ್ಕೊಂಡಿದ್ದೆ ಒಂದು 3 ವಿಷಿಲು. ಸೊ ನೀವು ಕೂಡ ನೆನೆಸ್ಬಿಟ್ಟು ಕೂಗಿಸ್ಬಿಟ್ಟು ಇಟ್ಕೊಳ್ಳಿ ಸೊಪ್ಪಿನ ಪಲ್ಯ ಮಾಡೋಕ್ಕಿಂತ ಮುಂಚೆ. ಸೊ ಆ ನೀರನ್ನ ಬಸ್ದುಬಿಟ್ಟು ಆಮೇಲೆ ಕಡಲೆಕಾಳನ್ನ ಇದಕ್ಕೆ ಹಾಕ್ಕೊಂಡೆ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಕೂಡ ಹಾಕ್ಕೊಂಡು, ಹುಣಸೆ ಹಣ್ಣಿನ ರಸ ಏನಕ್ಕೆ ಹಾಕ್ಕೊತೀವಿ ಅಂದರೆ ಚೆನ್ನಾಗಿರುತ್ತೆ, ಹುಳಿ, ಉಪ್ಪು, ಖಾರ ಎಲ್ಲನೂ ಕೂಡ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ಆಮೇಲೆ ಹುಣಸೆಹಣ್ಣಿನ ರಸ ಹಾಕಾದ್ಮೇಲೆ ಸ್ವಲ್ಪ ನಾನು ಟೇಸ್ಟ್ ನೋಡಿಕೊಂಡೆ. ಆಮೇಲೆ ಸ್ವಲ್ಪ ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನಿಸ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಖಾರದ ಪುಡಿನೂ ಬೇಕು ಅನಿಸ್ತು. ಅದಕ್ಕೆ ಉಪ್ಪು ಖಾರ ಎರಡನ್ನೂ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡೆ. ಇಲ್ಲಿ ನೋಡಿ ನೀರೆಲ್ಲ ಚೆನ್ನಾಗಿ ಇಂಬ್ರುಬಿಟ್ಟಿದೆ. ಸೊ ಚೆನ್ನಾಗಿ ಬೆಂದ್ಕೊಂಡ್ಬಿಡ್ತೀವಿ ಇವಾಗ ಸೊಪ್ಪು. ಸೊ ಬೇಗ ಆಗೋಗುತ್ತೆ ಗೈಸ್. ಇದು ಕಡಲೆಕಾಳನ್ನು ಕೂಗಿಸಿಟ್ಕೊಂಡ್ಬಿಟ್ರೆ ಬೇಗ ಆಗೋಗುತ್ತೆ. ಮಿಸ್ ಮಾಡದೆ ಒಂದೇ ಒಂದು ಸತಿ ಟ್ರೈ ಮಾಡಿ ಆಯಿತಾ. ಸಕ್ಕತ್ತಾಗಿರುತ್ತೆ ಮಾತ್ರ, ಸೀರಿಯಸ್ಲಿ. ಇದ್ರ ಜೊತೆ ನಾನು ಚಪಾತಿ ಮಾಡಿದ್ದೆ. ಚಪಾತಿಗೆ ಸೂಪರಾಗಿತ್ತು. ನೀವು ಅನ್ನ ರಸಂ ಮಾಡ್ತೀರಾ ಅಂದರೂ ಈ ಥರ ಕೂಡ ಮಾಡ್ಕೊಬೋದು. ಸೊಪ್ಪಿನ ಪಲ್ಯ, ಬರೀ ಸೊಪ್ಪಿನ ಪಲ್ಯ ತಿನ್ನೋಕ್ಕೆ ಬೋರ್ ಆಗಿರೋರಿಗೆ ಈ ಥರ ಕಾಳುಗಳನ್ನ ಬಳಸ್ಕೊಂಡು ಸೊಪ್ಪಿನ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.